ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್‌ಗೆ ಸ್ವಾಗತ. ಈ ಜುಲೈ ತಿಂಗಳಲ್ಲಿ ನಿಮ್ಮ ಮನೆಗೆ ಕರೆಂಟ್ ಮೀಟರ್ ರೀಡಿಂಗ್ ಮಾಡೋದಕ್ಕೆ ಯಾರು ಕೂಡ ಬರೋದಿಲ್ಲ. ಹಾಗಾದ್ರೆ ಕರೆಂಟ್ ಬಿಲ್ ಬರಲ್ವಾ? ಮೀಟರ್ ರೀಡಿಂಗ್ ಅಂದ್ರೆ ಏನು? ಅಂದ್ರೆ ನಿಮ್ಮ ಮನೆಗೆ ಬಂದು ಏನು ಒಂದು ಕರೆಂಟ್ ಎಷ್ಟು ಯೂಸ್ ಮಾಡಿರ್ತೀರಾ ಅದನ್ನ ಬಿಲ್ ಅನ್ನ ಜನರೇಟ್ ಮಾಡಿ ಕೊಡ್ತಾರಲ್ಲ ಅವರು ಈ ತಿಂಗಳು ಬರೋದಿಲ್ಲ. ಅಂದ್ರೆ ಜುಲೈ ತಿಂಗಳಲ್ಲಿ ಬರೋದಿಲ್ಲ. ಹಾಗಾದ್ರೆ ಕರೆಂಟ್ ಬಿಲ್ ಬರಲ್ವಾ? ಬಿಲ್ ಕಟ್ಟಬೇಕಾಗಿಲ್ವಾ? ಅಥವಾ ಮೀಟರ್ ರೀಡಿಂಗ್ ಮಾಡದೆ ಬಿಲ್ ಅನ್ನ ಹೇಗೆ ಕೊಡ್ತಾರೆ? ಈ ತಿಂಗಳು ಬಿಲ್ಲೇ ಕಟ್ಟೋ ಹಾಗಿಲ್ವಾ? ಸೊ ಇದ್ರ ಬಗ್ಗೆ ಸಾಕಷ್ಟು ನಿಮ್ಗೆ ಡೌಟ್ ಇರುತ್ತೆ. ಸೊ ಇದ್ರ ಬಗ್ಗೆ ಬೆಸ್ಕಾಂ ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿದೆ. ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೇನೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ಈಗ ವಿಷಯದ ಕಡೆ ಹೋಗೋಣ. ಸ್ನೇಹಿತರೆ, ಬೆಸ್ಕಾಂ ವ್ಯಾಪ್ತಿಯಲ್ಲಿರುವಂತಹ ಮೀಟರ್ ರೀಡರ್ ಗಳನ್ನ ಗೃಹ ಜ್ಯೋತಿ ಫಲಾನುಭವಿಗಳ ಮನೆ ಮನೆಗೆ ಪರಿಶೀಲನೆ ಒಂದು ಕೆಲಸಕ್ಕೆ ಹಾಕಿದ್ದಾರೆ. ಅಂದ್ರೆ ಅವರನ್ನ ಈ ಒಂದು ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ. ಸೊ ಇದೇ ಕಾರಣಕ್ಕೆ ಜುಲೈ ತಿಂಗಳಲ್ಲಿ ನಿಯಮಿತ ಮೀಟರ್ ರೀಡಿಂಗ್ ಇರೋದಿಲ್ಲ. ಸೊ ಆದ್ರೆ ಇಲ್ಲಿ ಗಮನಿಸಿ, ಮೀಟರ್ ರೀಡಿಂಗ್ ಇಲ್ಲ ಅಂದ್ರೆ ಕರೆಂಟ್ ಬಿಲ್ ಬರಲ್ಲ ಅಂತ ಅಲ್ಲ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆಯ ಆಧಾರದ ಮೇಲೆ ಬಿಲ್ ಅನ್ನ ಕೊಡ್ತಾರೆ. ಎಕ್ಸಾಂಪಲ್ ನೋಡೋದಾದ್ರೆ ಕಳೆದ 3 ತಿಂಗಳಲ್ಲಿ ನೀವು 100 ಯೂನಿಟ್, 120 ಯೂನಿಟ್ ಮತ್ತೆ 140 ಯೂನಿಟ್ ವಿದ್ಯುತ್ ಅನ್ನ ಬಳಕೆ ಮಾಡಿದೀರಾ ಅಂತ ಇಟ್ಕೊಳ್ಳಿ. ಈ 3 ತಿಂಗಳ ಸರಾಸರಿ 120 ಯೂನಿಟ್ ಆಗುತ್ತೆ. ಅಂದ್ರೆ ಸರಾಸರಿ 120 ಯೂನಿಟ್ ಆಗುತ್ತೆ. ಸೊ ಹಾಗಾಗಿ ಜುಲೈ ತಿಂಗಳಿಗೆ ಸುಮಾರು 120 ಯೂನಿಟ್ ಬಳಕೆ ಆಧಾರದ ಮೇಲೆ ನಿಮ್ಮ ಸರಾಸರಿ ಬಿಲ್ ಅನ್ನ ಕೊಡ್ತಾರೆ. ಈ ಜುಲೈ ತಿಂಗಳ ಬಿಲ್ ಅನ್ನ ಮನೆಗೆ ಪ್ರಿಂಟ್ ಮಾಡಿ ಕೊಡುವ ಬದಲು ಗ್ರಾಹಕರಿಗೆ SMS ಮತ್ತೆ ಇಮೇಲ್ ಮುಖಾಂತರ ಕಳಿಸ್ತಾರಂತೆ. ಸೊ ಹಾಗಾಗಿ ನಿಮ್ಮ ವಿದ್ಯುತ್ ಸಂಪರ್ಕಕ್ಕೆ ನೋಂದಣಿ ಆಗಿರುವಂತಹ ಮೊಬೈಲ್ ನಂಬರ್ಗೆ ಬರುವಂತ SMS ಅನ್ನ ತಪ್ಪದೆ ನೀವು ಚೆಕ್ ಮಾಡ್ಕೋಬೇಕು. ಆದ್ರೆ ಇಲ್ಲಿ ಇನ್ನೊಂದು ಮುಖ್ಯ ಮಾಹಿತಿ ಇದೆ. ಎಲ್ಲಾ ಗ್ರಾಹಕರಿಗೂ ಅವರೇಜ್ ಬಿಲ್ ಅನ್ನ ನೀಡೋದಿಲ್ಲ. HT ಕಸ್ಟಮರು 40 HP ಅಥವಾ ಅದಕ್ಕಿಂತ ಹೆಚ್ಚಿನ ಮಂಜೂರಾದಂತಹ ಲೋಡ್ ಹೊಂದಿರುವಂತಹ LT ಗ್ರಾಹಕರು, ಸೋಲಾರ್ ರೂಫ್ ಟಾಪ್ ಅಂದ್ರೆ SRTPV ಗ್ರಾಹಕರು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವಂತಹ ಗ್ರಾಹಕರಿಗೆ ಎಂದಿನಂತೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ಅನ್ನ ಕೊಡ್ತಾರೆ. ಆದ್ರೆ ಈ ಒಂದು ಬದಲಾವಣೆ ಮುಖ್ಯವಾಗಿ ಯಾರಿಗೆ ಅಂದ್ರೆ ಸಾಮಾನ್ಯ ಗ್ರಾಹಕರಿಗೆ, ಅಂದ್ರೆ ಮನೆ ಮನೆ ಬಳಕೆಗೆ ಯಾರು ವಿದ್ಯುತ್ ಅನ್ನು ಯೂಸ್ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಈಗ ನಿಮ್ಗೆ ಇನ್ನೊಂದು ಡೌಟ್ ಬರಬಹುದು, ಅವರೇಜ್ ಬಿಲ್ ಕೊಟ್ಟಿದ್ದಾರೆ ಆದ್ರೆ ನಾನು ಜುಲೈ ತಿಂಗಳಲ್ಲಿ ನಿಜವಾಗ್ಲೂ ಬಳಸಿದಂತಹ ಕರೆಂಟ್ ಬಿಲ್ ಹೆಚ್ಚು ಅಥವಾ ಕಡಿಮೆ ಇದ್ರೆ ಏನಾಗುತ್ತೆ? ಸೊ ಇದಕ್ಕೂ ಕೂಡ ಇಲ್ಲಿ ಬೆಸ್ಕಾಮು ಸ್ಪಷ್ಟನೆಯನ್ನ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ಏನಂದ್ರೆ ಆಗಸ್ಟ್ ತಿಂಗಳಿನಿಂದ ಮತ್ತೆ ಎಂದಿನಂತೆ ನಿಯಮಿತ ಮೀಟರ್ ರೀಡಿಂಗ್ ಗಳು ಆರಂಭ ಆಗುತ್ತೆ. ನಂತರ ನೈಜ ವಿದ್ಯುತ್ ಬಳಕೆಯ ಆಧಾರದ ಮೇಲೆ ಬಿಲ್ ಅನ್ನ ಕೊಡ್ತಾರಂತೆ. ಈಗ ಆಗಸ್ಟ್ ಇಂದ ಮೊದಲು ಹೇಗಿತ್ತು ಅದೇ ರೀತಿಯಾಗಿ ಮೀಟರ್ ರೀಡಿಂಗ್ ಇರುತ್ತೆ. ಜುಲೈ ತಿಂಗಳ ಅವರೇಜ್ ಬಿಲ್ ಮತ್ತೆ ನಿಜವಾದಂತಹ ವಿದ್ಯುತ್ ಬಳಕೆಯಲ್ಲಿ ಏನಾದ್ರೂ ವ್ಯತ್ಯಾಸ ಬಂದ್ರೆ, ಅಂದ್ರೆ ಅವರೇಜ್ ಬಿಲ್ ಕೊಡ್ತಾರೆ ಅಥವಾ ನೀವು ಬಳಸಿರುವಂತಹ ನಿಜವಾಗ್ಲೂ ಎಷ್ಟು ಬಳಸಿರ್ತೀರ ವಿದ್ಯುತ್ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಬಂದ್ರೆ ಆ ಒಂದು ಯೂನಿಟ್ ಗಳನ್ನ ಮುಂದಿನ ಬಿಲ್ ನಲ್ಲಿ ಸೂಕ್ತವಾಗಿ ಹೊಂದಾಣಿಕೆ ಮಾಡ್ತಾರಂತೆ. ಅಂದ್ರೆ ಜುಲೈನಲ್ಲಿ ನೀವು ಕಡಿಮೆ ವಿದ್ಯುತ್ ಬಳಸಿದ್ದೀರಾ, ಅವರೇಜ್ ಬಿಲ್ ಜಾಸ್ತಿ ಬಂದಿದೆ, ಅಥವಾ ಹೆಚ್ಚು ವಿದ್ಯುತ್ ಬಳಸಿದ್ದೀರಾ ಆದ್ರೆ ಅವರೇಜ್ ಬಿಲ್ ನಲ್ಲಿ ಕಡಿಮೆ ಬಂದಿದೆ. ಸೊ ಇದನ್ನ ಮುಂದಿನ ಬಿಲ್ಲಿಂಗ್ ನಲ್ಲಿ ಅದನ್ನ ಸರಿಪಡಿಸ್ತಾರಂತೆ. ಸೊ ಹಾಗಾಗಿ ನಿಮ್ಗೆ ಕೊಡುವಂತ ಒಂದು ಸಲಹೆ ಏನಂದ್ರೆ ಜುಲೈ ತಿಂಗಳಲ್ಲಿ ನಿಮ್ಮ ಮೀಟರ್ ರೀಡಿಂಗ್ ಕಾಣುವಂತೆ ಒಂದು ಫೋಟೋವನ್ನ ತೆಗೆದಿಟ್ಕೊಳ್ಳಿ. ಸೊ ಮುಂದೆ ಬಿಲ್ ಪರಿಶೀಲಿಸೋದಕ್ಕೆ ಬಂದಾಗ ಇದು ನಿಮ್ಗೆ ಉಪಯೋಗ ಆಗುತ್ತೆ. ಅಥವಾ ನಿಮ್ಗೆ ಬಂದಿರುವಂತ SMS ಅನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಬಹಳ ಮುಖ್ಯ ವಿಷಯ ಏನಂದ್ರೆ ಜುಲೈ ತಿಂಗಳಿನಲ್ಲಿ ಮೀಟರ್ ರೀಡಿಂಗ್ ಇಲ್ಲ, ಹಾಗಾಗಿ ಕರೆಂಟ್ ಬಿಲ್ ಕಟ್ಟಬೇಕಾಗಿಲ್ಲ ಅಂತ ಯಾರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಜುಲೈ ತಿಂಗಳ ಬಿಲ್ ಅನ್ನ ನೀವು ಕಡ್ಡಾಯವಾಗಿ ಪಾವತಿ ಮಾಡಬೇಕು. ಆದ್ರೆ ಮೀಟರ್ ರೀಡಿಂಗ್ ಇರೋದಿಲ್ಲ ಅಷ್ಟೇ, ಆದ್ರೆ ಬಿಲ್ ಬರುತ್ತೆ. ಅದನ್ನ ಮುಂದಿನ ತಿಂಗಳುಗಳಲ್ಲಾದ್ರೂ ನೀವು ಕಟ್ಟಲೇಬೇಕಾಗುತ್ತೆ. ಸೊ ಈಗಿರುವಂತಹ ಎಲ್ಲಾ ಪೇಮೆಂಟ್ಸ್ ಮೆಥಡ್ ಅಲ್ಲೂ ಕೂಡ ನೀವು ಪೇಮೆಂಟ್ ಮಾಡಬಹುದು. ಅಂದ್ರೆ ಉಪವಿಭಾಗದ ನಗದು ಕೌಂಟರ್ ಗಳಲ್ಲಿ ಬೆಸ್ಕಾಂ ವೆಬ್ಸೈಟ್ ಆಗಿರ್ಬೋದು, ಬೆಸ್ಕಾಂ ಮಿತ್ರ ಆಪ್ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ UPI, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಈ ರೀತಿಯಾಗಿ ಆಪ್ ಮುಖಾಂತರ ಕೂಡ ನೀವು ಬಿಲ್ ಅನ್ನ ಪಾವತಿ ಮಾಡಬಹುದು. ಆದ್ರೆ ನಿಮ್ಗೆ ರೀಡಿಂಗ್ ಇರೋದಿಲ್ಲ ಅಷ್ಟೇ. ಒಟ್ಟಾರೆಯಾಗಿ ಹೇಳೋದಾದ್ರೆ ಜುಲೈನಲ್ಲಿ ನಿಯಮಿತ ಮೀಟರ್ ರೀಡಿಂಗ್ ಇರೋದಿಲ್ಲ. ಕಳೆದ 3 ತಿಂಗಳ ಸರಾಸರಿ ಬಳಕೆಯ ಆಧಾರದ ಮೇಲೆ ಬಿಲ್ ಬರುತ್ತೆ. ಬಿಲ್ SMS ಅಥವಾ ಇಮೇಲ್ ಮುಖಾಂತರ ನಿಮ್ಗೆ ಬರುತ್ತೆ. ಆಗಸ್ಟ್ ನಿಂದ ಮತ್ತೆ ನೈಜ ಮೀಟರ್ ರೀಡಿಂಗ್ ಆರಂಭ ಆಗುತ್ತೆ. ಜುಲೈ ತಿಂಗಳ ಬಿಲ್ಲಿಂಗ್ ವ್ಯತ್ಯಾಸವನ್ನ
ಮುಂದಿನ ಬಿಲ್ ಗಳಲ್ಲಿ ಹೊಂದಾಣಿಕೆ ಮಾಡ್ತಾರೆ. ಸೊ ಇದಿಷ್ಟು ಇರುವಂತದ್ದು ಸದ್ಯದ ಅಪ್ಡೇಟ್. ಸೊ ಇದೇ ರೀತಿಯಾಗಿರುವಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಪಡೆಯೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.